ನಮಸ್ತೆ. ಮಂಗಳವಾರ ನನಗೆ ಒಂದು ಆರ್ಡ್ರ್ ಬಂದಿತ್ತು, ಒಬ್ಬಟ್ಟು ಆರ್ಡ್ರು. ಅದಕ್ಕೆ 50 ಒಬ್ಬಟ್ಟು ಬೇಕು ಅಂತ ಕೇಳಿದರು. ಅದಕ್ಕೆ ತಕ್ಕಂಗೆ ಬೇಳೆ, ಬೆಲ್ಲ, ಮೈದಾ ಹಸಿಟ್ಟು, ಎಣ್ಣೆ ಎಲ್ಲ ತೊಗೊಂಡಿದ್ದೀನಿ. 1.5 kg ಬೇಳೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಪಾಕ ಎಲ್ಲ ತೆಗೆದುಕೊಂಡು ನಾನು ಮೆಷಿನ್ಗೆ ಹಾಕಿಸ್ಕೊಂಡು ಬಂದುಬಿಟ್ಟೆ. ಬೇಗ ಹಾಕಿಸ್ಕೊಂಬಂದಮೇಲೆ ಅವ್ರಿಗೆ ಒಂದು 10-10:30 ಅಷ್ಟೊತ್ತಿಗೆ ಕೊಡಬೇಕಾಗಿತ್ತು. ಸರಿ, ಅಷ್ಟೊತ್ತಿಗೆಲ್ಲ ಹಾಕಿಸ್ಕೊಂಬಂದು ನಾನು ಅಮ್ಮ ಎಲ್ಲ ಬೇಗ 6 ಗಂಟೆಗೆಲ್ಲ ರೆಡಿ ಮಾಡ್ಕೊಂಬಿಟ್ವಿ ಒಬ್ಬಟ್ಟು ಸುಡೋದಕ್ಕೆ. ಎಲ್ಲ ಸುಟ್ಕೊಂಡು ಅಮ್ಮ ತಟ್ಟಿ ಕೊಟ್ಟರು, ನಾನು ಸುಟ್ಕೊಂಡೆ. ಒಂದು ಕಡೆ ಇನ್ನು ಸ್ವಲ್ಪ ಹೊತ್ತು ನಾನು ತಟ್ಬಿಟ್ಟು ನಾನೇ ಸುಟ್ಕೊತಾ ಇದ್ದೀನಿ. ಆಯಿತು, ಒಬ್ಬಟ್ಟೆಲ್ಲ ಆಗೋಯ್ತು. ಸರಿ, ಇದು ನೀಟಾಗಿ ಪ್ಯಾಕಿಂಗ್ ಮಾಡಬೇಕಲ್ಲ, ಅದಕ್ಕಾಗಿ ಈ ಥರ ಪೇಪರೆಲ್ಲ ಕಟ್ ಮಾಡಿಕೊಂಡು ಇದನ್ನು ಪ್ಯಾಕ್ ಮಾಡಿ ಕೊಡೋಣ ಅಂತ. ಒಂದೊಂದು ಪೀಸ್ಗೂ ಅಂಟ್ಕೊಂಡಿರ ಇರುತ್ತೆ, ಈ ಥರ ಮಾಡಿ ಕೊಟ್ಟರೆ ಸರಿ ಒಬ್ಬಟ್ಟೆಲ್ಲ ನೀಟಾಗಿರುತ್ತೆ, ಕಿತ್ತೋಗ್ದಿರ ಚೆನ್ನಾಗಿರುತ್ತೆ ಅಂತ ಈ ಥರ ಎಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ. ಈ ಥರ ಆರ್ಡ್ರು ನನಗೆ ಒಬ್ಬಟ್ಟು ಆರ್ಡ್ರಂತೂ ಬರ್ತಾನೆ ಇರುತ್ತೆ, ಯಾವಾಗ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಆ ಟೈಮ್ ನೋಡಿ ನಾನು ಮಾಡಿಕೊಡ್ತಾ ಇರ್ತೀನಿ. ಪ್ಯಾಕಿಂಗೆಲ್ಲ ಮುಗೀತು, ಬಾಕ್ಸ್ಗಾಗಿ ಕೊಟ್ಟು ಕಳಿಸಾಯಿತು. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಇದೆ ನೆಕ್ಸ್ಟ್